ಇಲ್ಲವಾ ನಿಮ್ಮ ಮತ್ತೆ ಕಾಣ್ತಾನೆ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ್ರು ಮಾವ. ಅದೇನು ದೇವ್ರು ಮಾಡ್ತಾಳೆ ಏನೋ. ಎಷ್ಟು ದೇವ್ರು ಮಾಡಿದ್ರು ನಮ್ಮ ಮನೆಗಂತೂ ದೇವ್ರು ಒಳ್ಳೇದೇ ಮಾಡಲಿಲ್ಲ ಕಣವ. ಅಪ್ಪ ನನ್ನ ಮಗಳು ಅಂತೂ ಇಂತೂ ರೂಮಿಂದ ಆಚೆಗೆ ಬಂದ್ಲು ಕಳ. ಲೇ ಮರುಗಡ ನೋಡ್ಲಾ ನನ್ನ ಮಗಳ ಮುಖದಲ್ಲಿ ಹೆಂಗೈತೆ ಕಳೆ. ಮತ್ತೆ ನಮ್ಮ ಸಿದ್ದು ಭವನವ ಮನೆಗೆ ಬಂದಮೇಲೆ ಒಳ್ಳೇದಾಗದೇ ಇದ್ದದಾ? ನೀವು ಅವ್ರ ಈ ಮನೇಲಿ ಇರೋದೇ ಬೇಡ ಅಂತ ಇದ್ರಿ, ಅವ್ರು ಬತ್ತಿದ್ದಂಗೆ ಒಳ್ಳೆ ಶುಭ ಸುದ್ದಿ. ಲೈ ಸ್ವಾಮಿ ಕಂಡು ಕೂತ್ಕೊಳ್ಳ ನೀನು. ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕೋ ಅದಾಗದೆ. ಯಾರೋ ಬಂದ್ಬಿಟ್ರು ಅಂತ ಏನು ಇಲ್ಲಿ ಬದಲಾವಣೆ ಆಗಿಲ್ಲ. ಬಂದವರು ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಸುಮ್ಮನೆ ಇರೋದು ಬಿಟ್ಟು ಏನೇನೋ ಮಾಡ್ತಿದ್ದಾರೆ. ಇವ್ರನ್ನ ಹೀಗೆ ಬಿಟ್ಟರೆ ನಾನು ಮುಂದುವರಿಯೋದಕ್ಕಾಗೋದಿಲ್ಲ. ಅದೆಷ್ಟು ದಿವಸ ಈ ಖುಷಿ ಇರುತ್ತೋ ನಾನು ನೋಡ್ತೀನಿ. ಏನು ಎರಡೆರಡು ಥರ ತಿಂಡಿ? ನೀನು ಸ್ಪೆಷಲ್ಲು? ಒಂದು ಅತ್ತೆ ಮಾಡಿದ್ದು, ಒಂದು ಭಾವನೆ ಮಾಡಿದ್ದು. ನಿಮಗೆ ಯಾವ್ದು ಇಷ್ಟನೋ ಅದು ಹಾಕೊತೀನಿ. ನನಗೆ ಎರಡೂ ಇಷ್ಟ, ಎರಡೂ ಹಾಕೊಂಡು ತಿಂತೀನಿ. ನಿನಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡವ. ಒಟ್ಟಿನಲ್ಲಿ ನೀನು ನಮ್ಮ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇರೋದು ಖುಷಿ ಕಣವ. ಇನ್ಮೇಲೆ ನೀನು ಹಿಂಗೆ ಇರಬೇಕು ಕಣವ, ನಗ್ನಗ್ತಾ. ಇದ್ದೇ ಇರ್ತೀನಪ್ಪ. ಇಲ್ಲ ಅಂದ್ರೆ ಸಿದ್ದು ಭಾವನ ಬಿಡ್ತಾರ, ಎಳ್ಕೊಂಬಂದು ಕೂಡಿಸ್ತಾರಷ್ಟೇ. ಸಿಂಚು, ನೀನು ಹಿಂಗೆ ಖುಷಿಯಿಂದ ತಿಂತಾ ಇರೋದು ನೋಡ್ತಾ ಇದ್ರೆ ನನಗೆ ಇನ್ನೂ ಎರಡು ತುತ್ತು ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತದ ಕಣವ. ಬರೀ ಎರಡು ತುತ್ತು ತಿನ್ನೋಣ, ಇರೋದನ್ನೆಲ್ಲ ನೀನು ತಿನ್ಬಿಡು. ಭವನವ ಚಂದಾಗಿ ಮಾಡಿದ್ದೀರಿ. ವೆಂಕಿಯವರೇ, ನೀವು ನಮ್ಮನ್ನು ಕ್ಷಮಿಸಬೇಕು. ಜಾನ್ವಿಯವರು ನಾನು ಇಬ್ಬರೂ ಅಂಗಡಿ ಓಪನಿಂಗ್ ಬರೋಕ್ಕಾಗಲಿಲ್ಲ. ಬಿಸ್ನೆಸ್ ಪ್ರೆಷರ್ ಹೇಗಿರುತ್ತೆ ಅಂತ ಗೊತ್ತಲ್ಲ ನಿಮಗೆ. ಹಾಗೆ ನಿಮ್ಮ ಬಿಸ್ನೆಸ್ ಹೇಗೆ ನಡೀತಾ ಇದೆ? ಅದು ಇವರಿಂದ ಅಣ್ಣಂಗೆ ಎಷ್ಟು ಅನ್ಯಾಯ ಆಗಿದೆ. ಇವರಿಂದ ಅವನ ಮಾತು ಹೋಗಿದೆ, ಕಿವಿ ಕೇಳಿಸದೆ ಇರೋ ಹಾಗಾಗಿದೆ. ಅವ್ರ ಅಮ್ಮನಿಂದ ದೂರ ಮಾಡಿದ್ದಾರೆ. ಅವನಿಗೆ ಸಿಗ್ಬೇಕಾಗಿರೋ ಆಸ್ತಿನ ಇವ್ರು ಅನುಭವಿಸ್ತಾ ಇದ್ದಾರೆ. ಆದರೂ ಏನೂ ಆಗೇ ಇಲ್ಲ ಅನ್ನೋ ಥರ ನಡ್ಕೋತಾ ಇದ್ದಾರೆ. ಸ್ವಲ್ಪನೂ ಗಿಲ್ಟೇ ಇಲ್ವಾ ಇವ್ರಿಗೆ? ಜಾನು ಅವರೇ, ಯಾಕೇನು ಮಾತಾಡ್ತಾ ಇಲ್ಲ? ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಅದಕ್ಕೆ, ಅವ್ರು ಮಾತಾಡ್ತಿದ್ರಲ್ಲ, ಸುಮ್ಮನೆ ಕೇಳಿಸ್ಕೊಂಡು ನಿಂತಿದ್ದೆ ಅಷ್ಟೆ.